ಫ್ರೆಂಡ್ಸ್, ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಅದ ರೀ, ಸಂಡೇ ದಿನ ಬೋನಲ್ ಇರ್ತದೆ. ಬೋನಲ್ ದಿವಸ ಯಾವಾಗ ಭೀ ನಾನು ನವದಿ ಮಾಡ್ತಿದ್ರಿ, ಅದ್ರ ಸಂಡೇ ದಿನ ಊರಿಗೆ ನಡೆದೀನಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ಲತ್ತೀನಿ ರೀ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಿರ್ತದೆ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಸಂಡೇ ದಿನ ಊರಿಗೆ ನಡೆದಿದೆ ಅಲ್ರಿ, ಇಲ್ಲಿನ ಜನ ಎಲ್ಲ ಫುಲ್ ಸಂಡೇ ದಿನನೇ ಬೋನಲ್ ಮಾಡ್ತಾರೆ ರೀ. ಅದಕ್ಕೆ ಸಂಡೇ ದಿನ ಆಗಲ್ದು ಊರಿಗೆ ನಡೆದೀನಿ, ಅವತ್ತಿನ ದಿನ ಊರಿಗೆ ಹೋಗೋದು, ಅವತ್ತಿನ ದಿನನೇ ಎಲ್ಲ ಅಂದ್ರೆ ಫುಲ್ ಕಷ್ಟ ಆಗ್ತದೆ ರೀ. ಹಾಗೆ ಲೇಟ್ ಆಗ್ತದೆ ಊರಿಗೆ ಹೋಗ್ಲಕ್ಕ. ಫುಲ್ 5 ತಾಸು ಬೇಕು ರೀ ನಮ್ಮ ಊರಿಗೆ ಹೋಗ್ಲಕ್ಕ. ಇಲ್ಲಿ ನವದಿ ಕೊಟ್ಟು ಮತ್ತು ಅಡುಗೆ ಮಾಡಿ ಎಲ್ಲ ಬೆಳಗ್ಗೆ ಮಾಡಿ ಎಲ್ಲ ಸಾಫ್ ಸಫಾಯಿ ಮಾಡಿ ಹೋಗ್ಲಕ್ಕ ಫುಲ್ ತಡ ಆಗ್ತದೆ ರೀ, ಟೈಮ್ ಸಾಕಾಗಲ್ಲ. ಹಂಗಂತ ಹೇಳ್ಬಿಟ್ಟು ಇವಾಗ ಶುಕ್ರವಾರ ಭೀ ಅದಲ್ಲ ರೀ, ಮಾಡೇಮೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ರೀ. ಶ್ರಾವಣ ಇದ್ದ ಸಲಿಂದ ಕೌದಿ ಎಲ್ಲ ಇವತ್ತೇ ಮುಂಜಾನೆ ಒಗ್ದುಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡೀನಿ ನೋಡಿರಿ. ಪೂಜೆ ಎಲ್ಲ ಮಾಡಿ ನವದಿ ಎಲ್ಲ ಮಾಡೀನಿ ರೀ. ನಾನು ನವದಿ ಮಾಡೋ ಟೈಮ್ನಾಗ ವಿಡಿಯೋ ಬಂದಿದ್ದೆ, ಬಟ್ ಮಳೆ ಮಾಡೋ ಫುಲ್ ಅಂದ್ರೆ ಫುಲ್ ಆಗಿತ್ತು ರೀ. ಮತ್ತು ತಡ ಆಯಿತು ಅಂದ್ರೆ ಮಳೆ ಬರ್ತದೆ, ಮೈ ತೊಯ್ಸ್ಕೊಂಡು ಹೋಗೋದತ್ತದ ಅಂತ ಹೇಳ್ಬಿಟ್ಟು. ಆದ್ರೆ ಆಕ್ರಿ ನಮಗೇನು ಇನ್ನೇನು ಅಡುಗೆ ಆಗ್ಯದ್ರಿ, ಎಲ್ಲ ಕೆಲಸ ಆಗ್ಯದ. ಜಸ್ಟ್ ಸಾರಿ ಉಟ್ಕೊಂಡು ಹೋಗ್ಬೇಕು ದೇವ್ರಿಗೆ ಅಷ್ಟೇ. ಅಲ್ಲಿ ಇಬ್ಬರಿಗೂ ರೆಡಿ ಮಾಡೀನಿ, ಐಶುಗ ಮನುಗ. ಮಳೆ ನೋಡ್ರಿ ಹೆಂಗೆ ಹೊಂಟದ, ಫುಲ್ ಮಳೆ ಅದ ರೀ. ಹಾಗೆ ಮಾಡಾನು ಈಗಿನ ಟೈಮ್ 4 ಆಗಿಲ್ಲ ರೀ, ಫುಲ್ ಕತ್ತಲಾಗ್ಯದೇನೋ, 6-6:30 ಆಗ್ಯದೇನೋ ಅಂತ ಅನಿಸ್ಬಿಡ್ಲತ್ತದ. ಇನ್ನೇನು ಹೋಗ್ಬೇಕ್ರಿ. ಬರ್ರಿ ನಾನು ಅವಧಿಗೆ ಏನೇನು ಮಾಡೀನಿ ಅಂದ್ರೆ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಇದ್ರೊಳಗೆ ಅನ್ನ ಅದನಿ, ಇದ್ರೊಳಗೆ ಹಪ್ಪಳ ಕರ್ದು ಇಕ್ಕಿದ್ದೀನಿ ರೀ ನಾನು. ಹಪ್ಪಳ ಇಲ್ದ್ರೆ ಮಳೆಯದು ಹೊಂಟದಲ್ರಿ, ಫಸ್ಟೇ ಮಾಡ ಗುಡು ಅಲ್ಲತ್ತದ ಮೋಡ, ಫುಲ್ ಮೆತ್ತಗಾಗ್ಬಿಡ್ತಾವ ಅಂತ ಹೇಳ್ಬಿಟ್ಟು ಇದ್ರೊಳಗೆ ಇಕ್ಕಿದ್ದೀನಿ ನೋಡ್ರಿ ಹಪ್ಪಳ ಕರ್ದುಬಿಟ್ಟು. ಹಾಗೆ ಇದ್ರೊಳಗೆ ಬಜ್ಜಿ ಅವರಿ, ಪುಟ್ಗುಳಿ ಅವನಿ. ಇದ್ರೊಳಗೆ ಎಣ್ಣೆ ಹೋಳ್ಗೆ ಮಾಡ್ಕೊಂಡೇನಿ ರೀ, ಬೆಲ್ಲ ಹಾಕಿದ್ದು. ಸಕ್ರೆ ನಂಬಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ ನಾನು, ಜಸ್ಟ್ ಕಾಫಿ ಚಾಯ್ಗಷ್ಟೇ. ಚಾಯ್ಗೂ ಕೆಲವೊಂದು ಸತಿ, ಚಾಯ್ ಕಾಫಿಗೂ ಕೆಲವೊಂದು ಸತಿ ಬೆಲ್ಲನೇ ಯೂಸ್ ಮಾಡ್ತೀವಿ ರೀ. ನೋಡಿರಿ, ಇಲ್ಲಿ ಬದ್ನಿಕಾಯಿ ಪಲ್ಯ. ಇಷ್ಟೆಲ್ಲ ಮಾಡ್ಲಿಕ್ಕೆ ನನಗೆ 2 ತಾಸು ತೊಗೊಂಡಿದ್ರಿ. ಹಾಗೆ ಪೂಜಾಕ್ಕೆ ಫುಲ್ 1.5 ಗಂಟೆ ಬೇಕಾಯಿತು. ಯಾಕಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಫುಲ್ ಎಲ್ಲ ಫೋಟೋ ಎಲ್ಲ ತೆಗ್ದು ಪೂಜೆ ಮಾಡಿದ್ದಿಲ್ಲ ರೀ. ಇವತ್ತು ಕೌದಿ ಎಲ್ಲ ಒಗ್ದಿನಲ್ರಿ, ಫುಲ್ ಸಾಫ್ ಸಫಾಯಿ ಆಗ್ಯದ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಕ್ಲೀನಾಗಿ ಮಾಡಿದ್ದೀನಿ ನೋಡ್ರಿ. ಏನದ ಏನಿಲ್ಲ ಫ್ರಿಜ್ನಾಗ ಕಾಲ ಜಾಮೂನ್ ಆಯಿತು. ತಿಂದ್ರಿಲ್ಲ. ಈಗ ನವದಿನೂ ಇಟ್ಕೊಂಡೀನಿ ರೀ ನೋಡ್ರಿ, ಸೀರೆನೂ ರೆಡಿ ಅದ ರೀ ಉಟ್ಕೊಂಡು ಹೋಗ್ಲಕ್ಕ. ನವದಿ ಎಲ್ಲ ಇಕ್ಕಿ ರೆಡಿ ಮಾಡೀನಿ ರೀ. ಏನಿಮ್ಮ ನೋಡ್ರಿ, ನವದಿ ಎಲ್ಲ ಇಟ್ಕೊಂಡೀನಿ, ಹೂವು ತೊಗೊಂಡೀನಿ ರೀ, ಹಾಗೆ ಅಗರಬತ್ತಿ ತೊಗೊಂಡೀನಿ. ಇದು ನಾನೇ ಹಾಕಿದ್ದೀನಿ ನೋಡ್ರಿ ಉಣಲ್ದು. ಮನೆಯಾಗ ವೇಸ್ಟ್ ಉಣಲ್ ಇತ್ತು ರೀ, ಎಲ್ಲ ಸ್ವಲ್ಪ ಇತ್ತು, ಹಂಗಂತ ಹೇಳ್ಬಿಟ್ಟು ಇದು ನಾನೇ ಹಾಕೀನಿ. ಇದ್ರೊಳಗೆ ಅರಿಶಿಣ ಕುಂಕುಮ ಅದ ರೀ, ಹಾಗೆ ಬತ್ತಿ ತೊಗೊಂಡೀನಿ. ಇದ್ರೊಳಗೆ ಎಣ್ಣೆ ಹಾಕ್ಕೊಂಡೀನಿ ರೀ, ಚಲ್ಲೆಲ್ಲ ದೂರ ಅದ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೊಂಡೀನಿ. ಹಾಗೆ ಅನ್ನ, ಬದ್ನಿಕಾಯಿ ಪಲ್ಯ ಸ್ವಲ್ಪ ಹಾಕೀನಿ ರೀ. ಹಾಗೆ ಮೊಸರು, ಬಜ್ಜಿ, ಹಪ್ಪಳು, ಎಣ್ಣೆ ಹೋಗಿ ಇಷ್ಟ ತೊಗೊಂಡೀನಿ ನೋಡ್ರಿ ನಾನು. ನಮ್ಮ ಆಯುಷಿಗೂ ಏನೋ ಬೇಕಂತ್ರಿ ಅವ್ರ ಪಪ್ಪನ ಕೈಲಿ ಪೆಟ್ಟು ತಿಂದು. ಮಳೆ ಬೇರೆ ಹೊಂಟದಲ್ರಿ, ಈಗ ಏನಾರ ಕೇಳಿದ್ರು ಹೆಂಗೆ ಇಸ್ಕೊಡ್ಬೇಕು, ದುಕಾನೆಲ್ಲ ದೂರ ಅವನಿ. ಅವನಿಗೆ ನೆಳಕಾಯಿ ಬೇಕಂತ್ರಿ, ಈಗಷ್ಟೇ ತಿಂದಾರ. ಆದ್ರೆ ನೀನು ತಂದು ನೆಳಕಾಯಿ ಇದ್ದೀವ್ರಿ, ಈಗಷ್ಟೇ ಎಲ್ಲರೂ ಕುಂತು ತಿಂದಾರ. ಮತ್ತು ಇನ್ನೂ ಬೇಕಂದ್ರೆ ಎಲ್ಲಿ ಸಿಗ್ತಾವ. ಮಳೆ ನೋಡ್ರಿ ಎಷ್ಟು ಹೊಂಟದ. ಏನಾಯ್ತು ಪಪ್ಪ ಹೊಡೆದ್ರ? ಯಾಕೆ ಹೊಡೆದ್ರು? ಏನು ಬೇಕಂದಿದ್ದೀನಿ, ಏನು ಬೇಕಂದಾನ? ಹಂಗೂ ಕೇಳೇನ, ನಾನು ಹೇಳಿಕೇನು ಅಂದ್ಕೊಂಡೆ. ಗಪ್. ಈಗ ನೋಡ್ರಿ, ತಲೆ ಇಕ್ಕೊಂಡು ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿರ್ತೀನಿ ರೀ. ಮಳೆ ಯಾವಾಗ ಕಮ್ಮೈತೋ ಅವಾಗ ಫಟ್ ಅಂತ ಹೋಗಿ ಬರಬೇಕು. ಯಾಕಂದ್ರೆ ಮಾಡೋ ಫುಲ್ ಅದ ರೀ. ಮಳೆ ಯಾವಾಗ ಕಮ್ಮೈತದೋ ಏನೋ ಹೇಳೋಕ್ಕಾಗಲ್ಲ.
ಎಷ್ಟು ಹೊಂಟದ ಅಂತ ನಿಮಗೆ ಕಾಣ್ತದೆ ಇಲ್ಲ ರೀ ನೋಡಿರಿ. ಟೈಮ್ ಇನ್ನೂ 4 ಭೀ ಆಗಿಲ್ಲ ರೀ, ಅದ್ರ ಅಷ್ಟು 6-6:30 ಆಗಿದಪ್ಲೆ ಕಾಣತ್ತದ. ಈಗ ರೆಡಿ ಆಗ್ತೀನಿ ರೀ ನಾನು. ರೆಡಿ ಆಯ್ತಾ ಅಂದ್ರೆ ಮಳೆ ಕಮ್ಮಾಗಿ ತಕ್ಷಣ ಹೋಗ್ಲಾ ಬರ್ತೀನಿ. ಮತ್ತು ಮಳೆ ಕಮ್ಮಿ ಆದಮೇಲೆ ರೆಡಿ ಆಗ್ತೀನಿ, ಮತ್ತು ಅದಕ್ಕೆ ಅರ್ಧ ಗಂಟೆ ಟೈಮ್ ಬೇಕು. ಹಾಗಾಗಿ ಚಂದ ಇರ್ತದೆ. ನಂಗೆ ಭೀ ಒಳಗಾದಿ ಪೆಟ್ಟಿಗೆ ಅಂತ ಅಕ್ಕನಲ್ಲಿ ಟಮಾಟೊ ಕೊಡಿ. ಕ್ಲಿಯರ್ ಬರ್ಲದ ನೋಡ್ರಿ. ಈಗ ರೆಡಿ ಆಗೀನಿ. ಮಳೆ ಕಮ್ಮ ಹೆಚ್ಚಾಗ್ಲತ್ತದ್ರಿ. ಆ ಕಡೆ ಭೀ ಸುದ್ರಾ ಸಾಲು ಹೋಗ್ಯದ, ಕಮ್ಮಾಗ್ಯದ ಮಳೆ. ಇನ್ನ ಬಿಟ್ಟದ್ರಿ ಕಮ್ಮದ್ರ ಜಂಪ್ ಆಗಮಲ್ಲತ್ತಿದ್ದೇವು. ಖರೆ ಕಾಯ್ದು ಬೇಜಾರಾಗ್ತದ್ರಿ ನಂಗಂತೂ. ಚಂದ ನಾವು ನೋಡ್ರಿ ಅವ್ರು ಹೆಂಗೆ ಹೊಂಟು ಗಡುಗಡು. ಮತ್ತೆ ನಾನು ಅವಧಿ ಮಾಡಪರಿ ಚಂದ ಇತ್ತು. ಮುಂಜಾನೆ ಮಾಡಿದ್ರೆ ಐತದ ಖರೆ ಐಶ್ವ ಇರ್ತದ್ರಿ ಸ್ಕೂಲಿಗೆ ಇರ್ತದೆ. ಕೊಡು ನಾನು ತಮ್ಮಾಗ್ದಿ ಥೋಡೆ ಕೊಡು. ಹೋಗಿ ಬಂದಲ್ಲಿ ನಮ್ಮನ್ನು ಐಶ್ವರ್ಯ ರೆಡಿಯಾಗಿ ನಿಂತಂದ್ರಿ. ಎಷ್ಟೊತ್ತಾಯ್ತು ಹಾಗೆ ನಡೆದಿದ್ದೇವ್ರಿ. ಮಳೆ ಸ್ವಲ್ಪನೇ ಹೊಂಟದ್ರಿ, ಪೈಲೇದು ಅಷ್ಟೇನು ಹೊಂಟಿಲ್ಲ. ಹಲೋ ಐಶು ಫ್ರೆಂಡ್ಸ್, ನಾವು ಹೋಗಿ ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಲ್ಲಿ ಆಯಿತು ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಮಳೆ ಹೊಂಟದಲ್ರಿ, ಹಾಗಾಗಿ ಇರ್ಲಕ್ಕ ಇರಲಿ ಬಿಡಗ. ಶೀತಲಾ ಮಾತಾ ದುರ್ಗಾ ಮಾತಾ ಅಂತ ನಡಿ ನನ್ನ ಐಶು. ಹಾಂ ಕೊಡ್ತಾ ಹಾಂ ಕೊಡ್ತಾ ದೇತು ರುಕ್ಕು ಮತ್ತೆ ಕೊಡ್ತೇನೆ ನಿಂದ್ರ ಜರ. ಹಾಂ ಗೊತ್ತದ, ನಾನು ನೋಡಿದ್ದೇನ. ನೋಡಿದ್ದೇನ, ಕೊಡ್ತೇನೆ ನಿಂದ್ರು. ఉంటుందా నిద్రమ్మ మళ్ళీ ఉంటుందా? मैं रुको बोला तो रुकना तुम.
ಅರೆ ನುಡಿತೀನಿ ನಾನು ಆಯ್ತು ನಾ ಸತಾಸಿದ್ರು ಮತ್ತು ಕೊಡ್ತೀನಿ ಅಂದಮೇಲೆ ನಿಂದ್ರೆ ಕೊಡ್ತೇನೆ अरे जर काय शो ಕಟ್ ಮಾಡಲಿ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತನ ಅಂಬಾಭವನಿಗೆ ಹೋಗ್ಬಿಟ್ಟು ಈಗ ವೈಷ್ಣವಿ ಮಾತಾಗಿ ಬಂದಿದ್ದೇವೆ ರೀ. ಇದು ಹೋಗಪರ್ನೆ ಕೊಡದಿತ್ತು ಅದ್ರ ಗುಡಿ ಬಂದಿತ್ತು ಹಂಗಂತೇಳಿ ಈಗ ಬಂದಿದ್ದೇವೆ ರೀ. ಬಿಡು ತಗೋಬಿಡಮ್ಮ ಏ ಎಣ್ಣೆ ಚಲಿಗೋಣ ಮನೆ ಕೊಡುವ ಎಂತ ಕಳಿಸ್ತಾ ಫ್ರೆಂಡ್ಸ್ ಪ್ರಸಾದ ಕೊಡ್ಲಂಗ ಮಹಾರಾಜರು ಇರ್ತಾರೆ. ಅದ್ರ ಅವತ್ತು ಇದ್ದಿದ್ದಿಲ್ಲ ರೀ, ಮಳೆ ಬೇರೆ ಹೊಂಟಿತ್ತಲ್ರಿ. ಇಲ್ಲಾಂದ್ರೆ ಡೈಲಿ 5ಕ್ಕೆ ಬಂದು ಅವರೇ ತಟ್ಟೆ ತೆಗಿತಾರೆ ರೀ. ಇವು ಶುಕ್ರವಾರ ಅಲ್ರಿ, ಇವತ್ತು ಕೆಲವೊಬ್ಬರು ಬೋನಲ್ ಮಾಡ್ತಾರೆ. ಹಾಗಾಗಿ ನಮ್ಮದು ನಾವೇ ತೊಗೊಳತ್ತಿದ್ದೀವಿ ನೋಡ್ರಿ ತೀರ್ಥ ಪ್ರಸಾದ. ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಬಂದಿದ್ದೇವ್ರಿ. ಅದ ತಲೆ ಕೈದು ಹೋಗ್ಯದ್ರಿ. ನಾನು ತಿನ್ನಬೇಕು ಅಲ್ಲ, ಅನ್ನ ಇದ್ದ ನೋಡಿ ಹಾಕೊಳ್ಳು, ಅನ್ನ ಇದ್ದ ಎಲ್ಲರಿಗೆ ಹಸು ನಮ್ಮ ಐಶ್ವರ್ಯಲ್ಲೇ ದೇವ್ರಲ್ಲಿ ಹೋದಾಗೆ ನಾವು ದೇವ್ರಲ್ಲಾದ್ರೆ ಕೊಡು ಮಮ್ಮಿ ಎಲ್ಲ ತಿನ್ರಿ, ಮನೆಗೆ ಹೋದ್ಮೇಲೆ ತಿಂಬಾಟಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿನಿ ರೀ. ಸಮಾಧಾನ ಕೆಲವೊಂದು ಮಕ್ಳು ಅಂತೂ ಸಮಾಧಾನ ಆಗಲ್ರಿ. ಅದ್ರ ಮಕ್ಕು ತಿಂದ್ರೆ ದೇವ್ರ ಸಮಾನೆ ಅಂತಾರಲ್ರಿ. ಜಾಸ್ತಿ ಆತ ಮಾತ್ರ ಕೊಡಬಹುದು. ಈಗ ಊಟನೇ ಮಾಡಮ್ಮಿ ಅಂತ ಅಂದ್ಕೊಂಡಿದ್ದಾರೆ. ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿದಿಲ್ಲ ರೀ, ನವದಿ ಮಾಡೋದ್ರಾಗೆ ಟೈಮ್ ಆಯಿತು. ಹಾಗೆ ಮಳೆ ಬೇರೆ ಸತಾಸ್ತ್ರಿ, ಇನ್ನೂ ಕಮ್ಮಿ ಆಗಿಲ್ಲ ರೀ ಮಳೆ, ಇನ್ನೂ ಹೊಂಟದ. ಸ್ವಲ್ಪ ಹೊತ್ತು ಹಾದಿ ನಡ್ಕೊತದೇವು. ಸೊ ಅಲ್ಲಿಂದ ಸ್ವಲ್ಪ ಲೈಟಾಗಿ ಕಮ್ಮಿ ಆಗ್ಯದಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಮೇಲೆ ಹೋಗಿ ಬಂದೇವ್ರಿ. ಯಾಕಂದ್ರೆ ಫುಲ್ ದೂರ ಇತ್ತು ರೀ. ಒಂದು ಮಕ್ಕಳಿಗೆಲ್ಲ ತೊಗೊಂಡು ನವದಿ ಎಲ್ಲ ತೊಗೊಂಡು ನಡ್ಕೊತ ಹೋಗೋದು ಆಯ್ತಿದ್ದಿಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ ಇವರು ಕರೆಕ್ಟ್ ಎಷ್ಟು 6 ಆಗ್ಲತ್ತದ, 6ಕ್ಕೆ 15 ನಿಮಿಷ ಕಮ್ಮದ ಅಂತ ಹೇಳಿ ಯಾಕುಂಬಾಮಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಪ್ಪ ಕೊಟ್ಟಿದ್ದೀರಿ ತಿಲ್ಲಕ್ಕ. ನೋಡ್ರಿ ಅವೆಲ್ಲ ಒಗ್ದೀವರಿ ಮುಂಜಾನೆ ಅವೆಲ್ಲ ಹೆಂಗೆ ಬಿಟ್ಟಿಕ್ಯಾರ ನೋಡ್ರಿ. ಮನ ಹಾಯ್ ಮಾಡಿ ನನ್ನ ಮನ ಹಾಯ್ ಮಾಡಿ ನಾ ಏನು ಅಯ್ಯತನ ತಿನ್ಬೇಕ್ರಿ. ಸ್ವಲ್ಪ ಹೊಟ್ಟೆ ಭರ್ತಿ ಮಾಡ್ಕೊಂಡು ಟೈಮ್ ಆಯಿತು ಅಂದ್ರೆ ಅದು 7-7:30 ಆಯಿತು ಅಂದ್ರೆ ಏನು ಅನ್ಸಲ್ಲ ರೀ. ಆವಾಗ ಉಣ್ತೇವೆ. ನಾವು ದಿನ ಕೊಟ್ಟು ಬಂದಿದ್ದಾಯ್ತು ರೀ. ನನಗಂತೂ ಸಖತ್ ಖುಷಿ ಆಯಿತು. ಮಳೆ ಜಾಸ್ತಿ ಬರೋಸಲಿಂದ ಆಯ್ತದೋ ಆಗಲ್ಲ ಮಾಡ್ಕೊಂಡು ಬೇರೆ ಕುಂತೀನಿ ಅಂದ್ಕೊಂಡಿದ್ದ. ನೋಡ್ರಿ ಜಸ್ಟ್ ಈಗಷ್ಟೇ ಊಟ ಆಯ್ತು ರೀ. ಟೈಮು 7:30 ಆಗ್ಯದ್ರಿ. ಮಧ್ಯಾಹ್ನ ಊಟ ಮಾಡಿದಿಲ್ಲ ಅಲ್ರಿ, ಹಂಗಂತ ಹೇಳ್ಬಿಟ್ಟು ಹಸು ಆಗಿವ್ರಿ. ಊಟ ಎಲ್ಲ ಆಗ್ಯದ್ರಿ, ಕೆಲಸನೂ ಆಗ್ಯದ. ಬೆಳಗಾವರಿ ಅಷ್ಟೇ, ನೀರಿಲ್ಲ. ನಾಳೆಗೆ ಮುಂಜಾನೆ ನೀರು ಬರ್ತಾವ. ನೀರು ಬಂದಾಗೆ ಬೆಳಗಾಮಿ ಇಲ್ಲ ನಮ್ಮ ಅಣ್ಣ ಐಶು ಜಲ್ದಿ ಮಲ್ಕೊಂಡ್ರು ಅಂದ್ರೆ ಯಾರೋ ಒಂದು ಕೊಡ ಬರಕಿ ಬೆಳಗಾಮ್ ಅಂತ ಅಂದ್ಕೊಂಡೇನಿ ರೀ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೇನಿ ರೀ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.